ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ಬ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿರೋ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ನೋಡಿ. ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡಿರೋ ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪುತ್ತೆ. ಗೈಸ್, ಫೈನಲಿ ನನ್ನ 3 ವರ್ಷದ ಕನಸು ನನಸಾಗಿದೆ. ಅದು ಕನಸು ಏನಾಗಿತ್ತಪ್ಪ ಅಂತ ಅಂದರೆ, ನನ್ನ ಮಗನ ಬರ್ಡೇಗೆ ನಾನೇ ಕೇಕ್ ಮಾಡಬೇಕು ಅನ್ನೋದೊಂದು ಕನಸಿತ್ತು. ಅಂದರೆ ನಾನು ಅದಕ್ಕಿಂತ ಮೊದಲು ನಾನು ಕೇಕ್ ಕಲಿಬೇಕು, ನಾನು ಕೇಕ್ ಮಾಡಬೇಕು ಅನ್ನೋದೊಂದಿತ್ತು ನನ್ನ ಮೈಂಡಲ್ಲಿ. ಅದಕ್ಕೆಲ್ಲ ಒಂದು ಕೋರ್ಸ್ ಮಾಡಬೇಕಾಗತ್ತೆ, ಡಿಪ್ಲೊಮಾ ಮಾಡಬೇಕಾಗತ್ತೆ, ಅದರಲ್ಲೂ ಡಿಪ್ಲೊಮಾ ಇರುತ್ತೆ. ಸರಿ ಮಾಡೋಣ ಅಂದ್ಕೊಂಡೆ ಇದ್ಬಿಟ್ಟೆ ನಾನು. ಹಾಗೆ ಆಮೇಲೆ ನಾನು ಪ್ರೆಗ್ನೆಂಟ್ ಆಗಿಬಿಟ್ಟೆ. ಪ್ರೆಗ್ನೆಂಟ್ ಆದಮೇಲೆ ಇರುತ್ತಲ್ಲ ವಾಮಿಟು ಅದು ಇದು ಅಂತೆಲ್ಲ ಸ್ಟಾರ್ಟ್ ಆಗಿಬಿಡ್ತು. ಹಾಗಾಗಿ ಅದನ್ನು ಅಲ್ಲೇ ಸ್ಟಾಪ್ ಮಾಡಿಬಿಟ್ಟೆ. ಆಮೇಲೆ ಮಗು ಹುಡ್ತು, ಮಗು ಚಿಕ್ಕದು, ಮಗುನ ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ, ಕಲಿಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದನ್ನು ಹಾಗೆ ಪಾಸ್ ಮಾಡಿ ಇವಾಗ ನನ್ನ ಮಗನಿಗೆ 2ನೇ ವರ್ಷದ ಬರ್ಡೇಗೆ ನಾನೇ ಕೇಕ್ ಮಾಡಬೇಕು. ಅಂದರೆ ಫಸ್ಟ್ ವರ್ಷದ ಬರ್ಡೇ ಒಂದು ನಾವು ಮಾಡಿಲ್ಲ, ನಮ್ಮ ಮಾವ ತೀರ್ಕೊಂಡ್ರು ಅಂತ ಮಾಡಿಲ್ಲ. ಇವಾಗ ಒಂದು 2ನೇ ವರ್ಷದ ಬರ್ಡೇ ಫಸ್ಟ್ ಬರ್ಡೇ ಥರನೇ ನಮಗೆ. ಸೊ ಅವನ ಬರ್ಡೇ ಕೇಕ್ ನಾನೇ ಮಾಡಬೇಕು ಅನ್ನೋದೊಂದು ಹುಚ್ಚ ಹಠ ಹಿಡಿದುಬಿಟ್ಟಿತ್ತು ನನಗೆ. ಮನೆ ಹತ್ರದಲ್ಲೇ ಇರೋದೊಂದು ವರ್ಷಿನೀಸ್ ಕಿಚನ್ ಅಂತ ಹೋಗಿದ್ದೆ. ಅಲ್ಲಿ ಹೋಗಿ ಒಂದು ಸ್ವಲ್ಪ ಕಲ್ತ್ಕೊಂಡು ಬಂದೆ ನಾನು. ಅದಕ್ಕೂ ಮೊದಲು ಕೂಡ ನಾನು ಇಲ್ಲಿ ಮಾಡಿದ್ದು ಫೋಟೋ ಹಾಕಿದ್ದೀನಿ ನೋಡಿ. ಅಂದರೆ ನಾನು ಯಾವುದೇ ಥರ ಟ್ರೈನಿಂಗ್ ತೊಗೊಳ್ದಿರ, ಕೋರ್ಸ್ಗೆ ಹೋಗ್ದಿರ ಮಾಡಿರೋ ಕೇಕ್ ಅದು. ಸ್ಪಾಂಜ್ ಎಲ್ಲ ಕರೆಕ್ಟಾಗೆ ಬರ್ತಾಯಿತ್ತು. ಆದರೆ ಅದು ಏನು ಐಸಿಂಗ್ ಮಾಡುವಾಗ, ಅದು ಡೆಕೋರೇಷನ್ ಮಾಡುವಾಗ ಅವಾಗ ಅದು ಕ್ರೀಮಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು ಆ ಥರ ಬರ್ತಾಯಿತ್ತು. ಫಿನಿಶಿಂಗ್ ಕರೆಕ್ಟಾಗಿ ಬರ್ತಾ ಇರಲಿಲ್ಲ. ಸೊ ನನಗೂ ಅದೊಂದು ಸ್ವಲ್ಪ ಸಮಾಧಾನ ಅನ್ನೋದು ಇರಲಿಲ್ಲ. ಓಕೆ, ನಾನು ಕರೆಕ್ಟಾಗಿ ಬರ್ತಾಯಿದೆ ಅಂತ ಅಂದ್ಬಿಟ್ಟು. ಮತ್ತು ಎಷ್ಟೊಂದು ವೇಸ್ಟ್ ಆಗಿ ಹೋಗ್ತಾಯಿತ್ತು. ಹಾಗಾಗಿ ನಾನು ಅವ್ರ ಹತ್ರ ಕಲ್ತ್ಕೊಂಡೇ ಬರೋಣ ಒಂದು ಸ್ವಲ್ಪ ದಿವಸ ಹೋಗಿ ಅಂತ ಅಂದ್ಬಿಟ್ಟು ಕಲ್ತ್ಕೊಂಡ್ಬಂದೆ. ಅವ್ರು ನನಗೆ 3 ಸ್ಪಾಂಜ್ ಕಲಿಸ್ಕೊಟ್ಟಿದ್ರು. ವೆನಿಲಾ ಸ್ಪಾಂಜ್, ಚಾಕ್ಲೇಟ್ ಸ್ಪಾಂಜ್ ಮತ್ತು ಜರ್ಮನ್ ಫಾರೆಸ್ಟ್ ಅಂತ ಅವರು ಕಲಿಸ್ಕೊಟ್ಟಿದ್ದು. ಅಲ್ಲಿ ಹೋದ್ಮೇಲೆ ನನಗೆ ಕರೆಕ್ಟಾಗಿ ಗೊತ್ತಾಗಿದ್ದು, ಅಂದರೆ ಯಾವ ಕಪ್ ಯೂಸ್ ಮಾಡಬೇಕು, ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೋಬೇಕಾಗತ್ತೆ ಅಂತ ಅನ್ನೋ ಮೆಜರ್ಮೆಂಟೆಲ್ಲ ಅಲ್ಲಿ ಹೋಗಿ ಅವ್ರು ಕಲಿಸ್ಕೊಟ್ಟಿದ ಮೇಲೇ ಅರ್ಥ ಆಗಿದ್ದು. ನನಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ಕ್ಲಾಸ್ ಇರ್ತಾಯಿತ್ತು. ಯಾವುದೇ ರೀತಿಯಾದಂಥ ವೀಡಿಯೋ ಅಲ್ಲಿ ತೊಗೊಳ್ಳಿಕ್ಕೆ ಟೈಮ್ ಕೂಡ ಸಿಗ್ತಾ ಇರಲಿಲ್ಲ. ಅಷ್ಟು ಟೈಮ್ ಇದ್ರೂ ಸಿಗ್ತಾ ಇರಲಿಲ್ಲ. ಒಂದಾದ್ಮೇಲೆ ಒಂದು ಎಲ್ಲ ನಾವೇ ಅಲ್ಲೆಲ್ಲ ತಂದ್ಕೊಂಡು ನಮ್ಮ ಕೈಯಲ್ಲೇ ಕೊಟ್ಬಿಡ್ತಾಯಿದ್ರು ಅವರು. ನಾವೇ ರೆಡಿ ಮಾಡಿ ಕೊಡಬೇಕಿತ್ತು. ಅವ್ರು ಒಂದು ಸ್ವಲ್ಪ ಹೇಳ್ಕೊಡ್ತಾರೆ ಅಷ್ಟೇ. ಹಾಗಾಗಿ ಯಾವುದೇ ವೀಡಿಯೋ ತೊಗೊಳ್ಳಿಕ್ಕಾಗಲಿಲ್ಲ. ನೆನಪಾದಾಗೆಲ್ಲ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ. ಅದನ್ನೇ ಇವತ್ತು ನಾನು ಎಲ್ಲ ಹಾಕಿದ್ದೀನಿ. ಇವತ್ತು ನಾನು ಅಂದ್ಕೊಂಡಿದ್ದಾಗಿದೆ. ನಾನು ಇವತ್ತು ನನ್ನ ಮಗಂದು ಇವತ್ತು ಬರ್ಡೇ ಇತ್ತು ನನ್ನ ಮಗಂದು. ಇವತ್ತು ಬರ್ಡೇದು ನಾನು ಕೇಕ್ ಮಾಡಿದ್ದು ನಾನೇ. ಅದನ್ನು ಲಾಸ್ಟಲ್ಲಿ ಹಾಕ್ತೀನಿ. ನನಗೆ ತುಂಬ ಇಷ್ಟ ಆಯಿತು ಕೇಕ್ ಮಾಡಬೇಕು ಅಂತ. ಮತ್ತು ಅಷ್ಟೇ ಅಲ್ಲ, ನನ್ನ ಮಗಳು ಕೂಡ ತುಂಬಾ ನಂಗೆ ಫೋರ್ಸ್ ಮಾಡ್ತಾಯಿದ್ಲು, ಮಮ್ಮಿ ನೀನು ಕೇಕ್ ಕಲಿ, ಹೋಗು ಕೇಕ್ ಮಾಡು ಅಂತ ಅಂದ್ಬಿಟ್ಟು. ನನ್ನ ಬಟ್ಟೆಗೆಲ್ಲ ನೀನೇ ಮಾಡಿಕೊಡ್ಬೇಕು ಮಮ್ಮಿ ಅಂತ. ಇವಾಗ ಅದು ಕೇಕ್ ನೋಡಿಬಿಟ್ಟು ನಾನು ಮಾಡಿರೋ ಕೇಕ್ ಅವ್ರು ನಮಗೆ ಮನೆಗೆ ತೊಗೊಂಡು ಹೋಗೋಕೆ ಕೊಡ್ತಾರೆ. ಈ ಕೇಕ್ನ ನೋಡಿ ಅವಳಿಗೆ ಫುಲ್ ಖುಷಿಯಾಗಿ ನಂಗೆ ಇದೇ ಥರ ಕೇಕ್ ಮಾಡ್ಕೊಂಬ ಅಂತ ಅಂದ್ಬಿಟ್ಟಿದ್ದಾಳೆ ಅವಳು. ನನಗೂ ಕೂಡ ಅಷ್ಟೇ ಖುಷಿ ಆಯಿತು. ಕೇಕ್ನ ನೋಡಿ ಮಾಡುವಾಗ ಅಷ್ಟೇ ಭಯ ಆಗಿತ್ತು. ಕೇಕ್ನ ನೋಡಿ ಖುಷಿ ಆಯಿತು. ಅಲ್ಲಿ ಹೋಗಿರೋದಕ್ಕೂ ನನಗೆ ಸಾರ್ಥಕ ಅಂತ ಅನ್ನಿಸ್ತು. ನಾವು ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂತಂದರೆ, ಏನೋ ಒಂದು ಮನಸ್ಸಲ್ಲಿದೆ ಅಂತಂದರೆ ಅದಕ್ಕೆ ಫ್ಯಾಮಿಲಿ ಸಪೋರ್ಟ್ ತುಂಬಾ ಬೇಕಾಗತ್ತೆ. ನಾವೇನು ಕಲಿತೀವಿ ಅಂತಂದ್ರೂ ನನ್ನ ಪೇರೆಂಟ್ಸ್, ನನ್ನ ಹಸ್ಬೆಂಡ್, ನನ್ನ ಮಕ್ಕಳು, ಇವ್ರ ಸಪೋರ್ಟಿಂದನೇ ನಾನು ಇಷ್ಟು ಮಾಡಿದ್ದು ಇವತ್ತು.